ಇದು ಏನದ ಅಂತ ಹೇಳಿ ನೋಡಮ್ಮಂತ್ರಿ. ಇದು ಚಾಕ್ಲೇಟ್ ಕೇಕ್ನೂ ಅಲ್ರಿ, ಪುಡಿಂಗ್ನೂ ಅಲ್ರಿ, ಮತ್ತು ಯಾವ ಜೆಲ್ಲಿನೂ ಇಲ್ರಿ. ಏನದ ಅಂತೀರೇನ್ರಿ? ಹೆಲ್ದಿ ರಾಗಿ ಹಲ್ವಾ ಅದ ನೋಡ್ರಿ. ನಡೀರಿ ಮತ್ತು ಮಾಡೋದು ತೋರಿಸ್ತೀನಂತ್ರಿ. ಒಂದು ಬಟ್ಟಲ್ ಕುಟ್ಟಿದ ಬೆಲ್ಲ, ಒಂದು ಬಟ್ಟಲ್ ನೀರು ಹಾಕಿ ಕರ್ಗಿಸ್ಕೊತೀನಿ ರೀ. ಪಾಕ ಗೀಕ ಬೇಕಾಗಿಲ್ರಿ, ಆರ್ಲಕ್ಕ ಬಿಟ್ಬಿಡಮಂತ್ರಿ. ನಾ ಇವತ್ತು ನೋಡ್ರಿ ವಿಜಯ್ ಗೋಲ್ಡ್ ಅವ್ರದ್ದು ರಾಗಿ ಹುರಿ ಹಿಟ್ಟು ತೊಗೊಂಡು ಹಲ್ವಾ ಮಾಡತ್ತೀನಿ ರೀ. ಇದು ನೋಡ್ರಿ ಮಸ್ತ್ ಪ್ಯಾಕೇಜಿಂಗ್ನಾಗ ಬರ್ತದ್ರಿ. ಮತ್ತು ಕ್ವಾಲಿಟಿ ಹೇಳ್ಬೇಕಂತಂದ್ರೆ ಯಾವುದೇ ಡೌಟೇ ಬ್ಯಾಡ್ರಿ. ಒಂದು ಬಟ್ಟಲ್ ರಾಗಿ ಹುರಿ ಹಿಟ್ಟು ತೊಗೊಂಡಿನಿ ರೀ. ನೀವು ರಾಗಿ ಹಿಟ್ಟು ತೊಗೊಂಡಿರಿ ಅಂತಂದ್ರೆ ತುಪ್ಪ ಹಾಕಿ ಒಂದು 2 ನಿಮಿಷ ಹುರ್ಕೋರಿ. ಈಗ ಒಂದ್ರ ಮೇಲೆ ಗಿರ್ದ ಬಟ್ಟಲ್ ನೀರು ಹಾಕಿ ಚಲೋ ಕಲಿಸ್ಕೊರಿ. ಮತ್ತು ಈಗ ಇದಕ್ಕೆ ಬೆಲ್ಲದ ನೀರು ಸೋಸ್ಕೊಂಡು ಹಾಕ್ರಿ. ಗಂಟು ಇಲ್ದಂಗೆ ಚಲೋ ಕಲಿಸ್ಕೊಂಡು ಸೈಡಿಗೆ ಇಟ್ಕೊಂಡು ಏನು ಮಾಡಿರಿ, ಈಗ ಒಂದು ಪ್ಯಾನ್ನಾಗ 2 ಚಮಚ ತುಪ್ಪ ಹಾಕಿ ನಿಮಗೆ ಯಾವ ಇಷ್ಟ ಅವ ನಾವು ಡ್ರೈ ಫ್ರೂಟ್ಸು ಹುರಿದೇನು ಮಾಡಿರಿ ಸೈಡಿಗೆ ತೆಗೆದು ಇಟ್ಕೊರಿ. ಉಳಿದಿದ್ದ ತುಪ್ಪದಾಗ ಕಲಸಿಟ್ಟಿದ್ದು ರಾಗಿ ಹಿಟ್ಟು ಬರಕ್ರಿ. ಮತ್ತೊಂದಿಟ್ಟು ಉಪ್ಪನ್ನು ಸೇರಿಸ್ಕೊಂಡು ಬಿಡ್ರಿ. ಒಂದು 8ರಿಂದ 10 ನಿಮಿಷ ಕುದಿಸ್ರಿ ಸಣ್ಣ ಉರಿನಾಗ್ರಿ. ಮತ್ತೀಗ ನೋಡ್ರಿ ಹಿಂಗೆ ಹಟ್ಟಾಗಣ ಡ್ರೈ ಫ್ರೂಟ್ಸು ಮತ್ತು ಇಲಾಚಿ ಪೌಡರ್ ಹಾಕ್ರಿ. ಮತ್ತು ಒಂದು 5 ನಿಮಿಷ ಕುದಿಸ್ರಿ. ನೋಡ್ರಿ ಹಿಂಗೆ ಚಂದ ಗಟ್ಟ ಆಗ್ಬೇಕು ನೋಡ್ರಿ. ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿ ಇದ್ರಾಗ ಬರಕ್ತೀನಿ ರೀ. ಮತ್ತೊಂದು ಅರ್ಧ ಗಂಟೆ ಹಾಗೆ ಬಿಡ್ತೀನಿ ರೀ. ಅರ್ಧ ಗಂಟೆ ಆದ್ಮೇಲೆ ನೋಡ್ರಿ ಹಿಂಗೆ ಉಲ್ಟಾ ಮಾಡಿ ತೆಗಿತೀನಿ ರೀ. ಮತ್ತು ಡ್ರೈ ಫ್ರೂಟ್ಸ್ಲಿಂದ ನೋಡ್ರಿ ಹಿಂಗೆ ಇದಕ್ಕೆ ಸಿಂಗಾರ ಮಾಡ್ತೀನಿ ನೋಡ್ರಿ. ಶೀರಾ ಥರ ತಿನ್ನಿರಿ, ಇಲ್ಲ ಅಂದ್ರೆ ಕಟ್ ಮಾಡ್ಕೊಂಡು ಹಲ್ವಾ ಥರ ತಿನ್ನಿರಿ. ನಾ ವಿಜಯ್ ಗೋಲ್ಡ್ ಅವ್ರದ್ದು ಪೇಜ್ ಮೆನ್ಷನ್ ಮಾಡಿರ್ತೀನಿ ರೀ, ಹಾಗೆ ಟ್ಯಾಗ್ನೂ ಮಾಡಿರ್ತೀನಿ ರೀ. ಮತ್ತು ಫಾಲೋ ಮಾಡಿನೇ ಮುಂದೆ ಹೋಗ್ರಿ.